ನಮಸ್ತೆ ಕರ್ನಾಟಕ ಡಿಜಿಟಲ್ ದುನಿಯಾದಲ್ಲಿನ ಮತ್ತೊಂದು ವಿಸ್ಮಯಕಾರಿ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ತಿರುಪತಿ ತಿಮ್ಮಪ್ಪ ಕಲಿಯುಗದ ದೈವ, 7 ಬೆಟ್ಟಗಳ ಒಡೆಯ. ಆತನನ್ನ ವೆಂಕಟೇಶ್ವರ, ವೆಂಕಟಾಚಲಪತಿ, ಶ್ರೀನಿವಾಸ, ಬಾಲಾಜಿ, ತಿರುಪತಿ ತಿಮ್ಮಪ್ಪ ಅಂತೆಲ್ಲ ಕರೆಯಲಾಗುತ್ತೆ. ಪ್ರತಿದಿನ ಲಕ್ಷಾಂತರ ಭಕ್ತರು ತಿರುಪತಿ ತಿಮ್ಮಪ್ಪನನ್ನ ಭೇಟಿ ಮಾಡ್ತಾರೆ. ಆದರೆ ತಿರುಪತಿ ತಿಮ್ಮಪ್ಪನ ಕೆಲವು ರಹಸ್ಯಗಳು ಇನ್ನೂ ನಿಗೂಢವಾಗಿಯೇ ಉಳಿದಿವೆ. ಆ ದೇಗುಲದಲ್ಲಿ ಸಂಪತ್ತನ್ನ ಆಕರ್ಷಣೆ ಮಾಡುವಂತಹ ಒಂದು ಶಕ್ತಿ ಇದೆ. ಆ ಒಂದು ಚಕ್ರದಿಂದಲೇ ತಿಮ್ಮಪ್ಪನ ಸಂಪತ್ತು ದಿನದಿಂದ ದಿನಕ್ಕೆ ದುಪ್ಪಟ್ಟಾಗ್ತಾ ಇದೆ. ಅಷ್ಟಕ್ಕೂ ಆ ಧನಾಕರ್ಷಣೆಯ ಚಕ್ರ ದೇವಾಲಯದ ಯಾವ ಜಾಗದಲ್ಲಿದೆ ಅದನ್ನ ನೀವೇನಾದ್ರೂ ಮುಟ್ಟಿದ್ರೆ ನಿಮ್ಮ ಕೈರೇಖೆಯೇ ಬದಲಾಗಿ ಅದೃಷ್ಟ ಬರುತ್ತಾ? ಜೊತೆಗೆ ತಿಮ್ಮಪ್ಪನ ಮೂರ್ತಿಯ ಹಿಂದೆ ತರ್ಕಕ್ಕೆ ನಿಲುಕದ ಚಿದಂಬರ ರಹಸ್ಯ ಅಡಗಿದೆ. ಇಂದಿಗೂ ತಿಮ್ಮಪ್ಪನ ಮೂರ್ತಿ ಬೆವರುತ್ತದೆ. ವೆಂಕಟೇಶ್ವರನ ಈ ಮೂರ್ತಿಯ ಹಿಂದೆ ನಿಜವಾದ ಕೂದಲುಗಳು ಬೆಳೀತಾ ಇದ್ದಾವ. ವಿಗ್ರಹದ ಒಳಗೆ ಸಮುದ್ರದ ಅಲೆಯ ಶಬ್ದ ಕೇಳಿಸ್ತಾ ಇದೆ. ಇದಕ್ಕಿಂತಲೂ ಅಚ್ಚರಿಯ ವಿಷಯ ಏನು ಗೊತ್ತಾ ವೀಕ್ಷಕರೇ? ಇದಕ್ಕಿಂತಲೂ ಅಚ್ಚರಿಯ ವಿಷಯ ಏನಂದ್ರೆ, ತಿಮ್ಮಪ್ಪನ ಗರ್ಭಗುಡಿಯಲ್ಲಿ ಎಣ್ಣೆ ಇಲ್ಲದೆ ದೀಪಗಳು ಉರಿತಾ ಇವೆ. ಇದನ್ನ ಯಾರು ಹಚ್ಚಿದ್ರು ಅಂತ ಇಂದಿಗೂ ಕೂಡ ಯಾರಿಗೂ ಗೊತ್ತಿಲ್ಲ. ಈ ಎಲ್ಲ ಚಿದಂಬರ ರಹಸ್ಯದ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರತ್ತೆ, ಪೂರ್ತಿಯಾಗಿ ನೋಡಿ. ನಮ್ಮ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಒಂದೇ ಒಂದು, ಅದುವೇ ಒಂದು ಮೆಚ್ಚುಗೆ, ಅದೇ ಲೈಕ್. ನಿಮ್ಮ ಒಂದು ಲೈಕ್ ನಮಗೆ ಆ ತಿಮ್ಮಪ್ಪನ ಆಶೀರ್ವಾದ ಇದ್ದ ಹಾಗೆ. ಸೊ ಲೈಕ್ ಮಾಡಿ ವಿಡಿಯೋವನ್ನ ಶುರು ಮಾಡೋಣ ಬನ್ನಿ. ತಿಮ್ಮಪ್ಪನ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದ್ದು, ಅಷ್ಟೇ ಸಂಖ್ಯೆಯಲ್ಲಿ ತಿಮ್ಮಪ್ಪನ ಖಜಾನೆಯೂ ಕೂಡ ಹೆಚ್ಚಾಗ್ತಾ ಇದೆ. ಅಷ್ಟಕ್ಕೂ ತಿಮ್ಮಪ್ಪನ ಈ ಖಜಾನೆಗೆ ಅಷ್ಟು ಸಂಪತ್ತು ಹರಿದು ಬರೋದಕ್ಕೆ ಕಾರಣವಾದ್ರೂ ಏನು? ಅದೇ ಹುಂಡಿಯ ಕೆಳಗೆ ಶಂಕರಾಚಾರ್ಯರು ಸ್ಥಾಪಿಸಿದ ಶ್ರೀಚಕ್ರ. ಹೌದು, ತಿಮ್ಮಪ್ಪನಿಗೆ ಆದಿ ಶಂಕರಾಚಾರ್ಯರು ಭೇಟಿ ನೀಡಿದಾಗ ವೆಂಕಟೇಶ್ವರನ ದರ್ಶನ ಮಾಡಿ ವಿಷ್ಣು ಪದಾತಿ ಕೇಶಾಂತ ಸ್ತೋತ್ರವನ್ನ ರಚಿಸಿದ್ರು. ಅಷ್ಟೇ ಅಲ್ಲದೆ ಶ್ರೀವಾರಿ ಹುಂಡಿಯ ತಳಭಾಗದಲ್ಲಿ ಧನಾತ್ಮಕವಾಗಿ ಈ ಶ್ರೀಚಕ್ರ ಹಾಗೂ ವೆಂಕಟೇಶ್ವರ ಸ್ವಾಮಿಯ ಪಾದಗಳ ಅಡಿಯಲ್ಲಿ ಜನಾಕರ್ಷಣ ಚಕ್ರವನ್ನ ಸ್ಥಾಪಿಸಿದ್ರು. ಇದರ ಪರಿಣಾಮದಿಂದಾಗಿ ಇಂದಿಗೂ ಕೂಡ ತಿಮ್ಮಪ್ಪನಿಗೆ ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದ್ದು, ಈ ಚಕ್ರದಿಂದಾಗಿಯೇ ತಿಮ್ಮಪ್ಪನ ಖಜಾನೆಯಲ್ಲಿ ಅಪಾರ ಸಂಪತ್ತು ಸಂಗ್ರಹವಾಗ್ತಾ ಇದೆ ಎಂಬ ನಂಬಿಕೆಯಿದೆ. ಇನ್ನು ಇದಕ್ಕೆ ಪೂರಕವೆಂಬಂತೆ ದೇವಾಲಯದ ವಿನ್ಯಾಸವನ್ನ ಕಾಲಕ್ರಮೇಣ ಸ್ವಲ್ಪ ಬದಲಾವಣೆ ಮಾಡಿದ್ದಾದರೂ ಶಂಕರಾಚಾರ್ಯರು ಶ್ರೀಚಕ್ರ ಸ್ಥಾಪಿಸಿದ್ದ ಸ್ಥಳವಾದ ಶ್ರೀವಾರಿ ಹುಂಡಿಯನ್ನ ಮಾತ್ರ ಶತಶತಮಾನಗಳಿಂದ ಆ ಜಾಗದಿಂದ ಅಲ್ಲಾಡಿಸಿಲ್ಲ, ಅಂದ್ರೆ ಬದಲಾಯಿಸಿಲ್ಲ. 1939ರಲ್ಲಿ ಅಂದಿನ ಮದ್ರಾಸ್ ಸರ್ಕಾರ ಪ್ರಕಟಿಸಿದ್ದ ದಿ ಹೋಲಿ ಶ್ರೈನ್ ಆಫ್ ತಿರುಪತಿ ಪುಸ್ತಕದಲ್ಲೂ ಈ ಬಗ್ಗೆ ಉಲ್ಲೇಖಿಸಲಾಗಿದ್ದು, ಶಂಕರಾಚಾರ್ಯರು ತಿರುಪತಿಯಲ್ಲಿ ಧನಾಕರ್ಷಣ ಚಕ್ರವನ್ನ ಸ್ಥಾಪಿಸಿದ್ರು ಎನ್ನುವ ಉಲ್ಲೇಖವಿದೆ. ತಿರುಪತಿಯಿಂದಲೇ ಶ್ರೀರಂಗಂನಲ್ಲೂ ಶಂಕರಾಚಾರ್ಯರು ಜನಾಕರ್ಷಣೆಯ ಚಕ್ರವನ್ನ ಸ್ಥಾಪನೆ ಮಾಡಿದ್ದಾರೆ ಎಂಬ ಉಲ್ಲೇಖವೂ ಕೂಡ ಇದೆ. ಆದಿ ಶಂಕರಾಚಾರ್ಯರು ತಿರುಪತಿಗೆ ಭೇಟಿ ನೀಡಿರುವ ಸಂಗತಿ ಬಗ್ಗೆ ತಿರುಪತಿ ಕ್ಷೇತ್ರ ಮಹಾತ್ಮೆ ಪುಸ್ತಕದಲ್ಲಿಯೂ ಉಲ್ಲೇಖ ಮಾಡಲಾಗಿದೆ. ತಿರುಪತಿ ದೇವಾಲಯಕ್ಕೆ ಧನಾಕರ್ಷಣೆ ಹಿಂದಿರುವ ಆ ರಹಸ್ಯ ಆದಿ ಶಂಕರಾಚಾರ್ಯರು ಸ್ಥಾಪಿಸಿರುವ ಜನಾಕರ್ಷಣೆಯ ಚಕ್ರ ಎಂಬ ನಂಬಿಕೆಯಿದೆ. ಇನ್ನು ತಿರುಪತಿ ತಿಮ್ಮಪ್ಪನ ಮೂರ್ತಿಯ ಹಿಂದೆ ಒಂದು ಚಿದಂಬರ ರಹಸ್ಯವೇ ಅಡಗಿದೆ. ದೇವಾಲಯದಲ್ಲಿರುವ ಬಾಲಾಜಿಯ ಜೀವಂತ ಪ್ರತಿಮೆಯನ್ನ ವಿಶೇಷ ಕಲ್ಲಿನಿಂದ ಮಾಡಲಾಗಿದೆ. ಬಾಲಾಜಿಯ ವಿಗ್ರಹವು ಬೆವರುವುದನ್ನ ಮತ್ತು ಬೆವರಿನ ಹನಿಯನ್ನ ನಾವು ವಿಗ್ರಹದ ಮೇಲೆ ಸ್ಪಷ್ಟವಾಗಿ ಕಾಣಬಹುದಾಗಿದೆ. ಬಾಲಾಜಿಯ ಬೆನ್ನು ಎಷ್ಟು ಬಾರಿ ಶುಚಿ ಮಾಡಿದ್ರೂ ಅಲ್ಲಿ ತೇವ ಉಳಿದಿರತ್ತೆ. ಅದಕ್ಕಾಗಿಯೇ ದೇವಾಲಯದಲ್ಲಿ ತಾಪಮಾನವನ್ನ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಟ್ಟದಲ್ಲಿ ಇಡಲಾಗಿದೆ. ಇನ್ನು ವೆಂಕಟೇಶ್ವರನ ತಲೆ ಕೂದಲು ನಿಜವಾದದ್ದು ಅಂತ ಹೇಳಲಾಗುತ್ತೆ. ಅದು ಎಂದಿಗೂ ಜಟಿಲವಾಗುವುದಿಲ್ಲ ಮತ್ತು ಇಂದಿಗೂ ಕೂಡ ಅದು ಮೃದುವಾಗಿಯೇ ಉಳಿದುಕೊಂಡಿದೆ. ಈ ಕೂದಲಿನ ರಹಸ್ಯವನ್ನ ತಿಳಿದುಕೊಳ್ಳಲು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದರ ರಹಸ್ಯ ಇಂದಿಗೂ ತಿಳಿಯೋದಕ್ಕೆ ಸಾಧ್ಯವಾಗಿಲ್ಲ. ಇನ್ನು ವೆಂಕಟೇಶ್ವರನ ದೇವರ ವಿಗ್ರಹದ ಬಳಿ ಕಿವಿಯಿಟ್ಟು ನಿಶ್ಶಬ್ದವಾಗಿ ಕೇಳಿದ್ರೆ ಒಳಗಿನಿಂದ ಸಮುದ್ರದ ಅಲೆಗಳಂತಹ ಶಬ್ದ ಕೇಳಿಸುತ್ತೆ ಅಂತ ಹೇಳಲಾಗತ್ತೆ. ಈ ಧ್ವನಿ ಹೇಗೆ ಮತ್ತು ಯಾರಿಂದ ಬರುತ್ತದೆ ಎಂಬ ರಹಸ್ಯ ಇಂದಿಗೂ ಕೂಡ ಹಾಗೆ ಉಳಿದುಕೊಂಡಿದೆ.
ಇನ್ನು ಪ್ರತಿ ಗುರುವಾರದಂದು ನಿಜರೂಪ ದರ್ಶನಂ ಕಾರ್ಯಕ್ರಮದಲ್ಲಿ ಸ್ವಾಮಿಯ ವಿಗ್ರಹವನ್ನ ಬಿಳಿಯ ಮರದ ಕೊರಡನ್ನ ತೇದ ಲೇಪನದಿಂದ ಅಲಂಕಾರ ಮಾಡಲಾಗುತ್ತೆ. ಬಳಿಕ ಒಣಗಿದ ನಂತರ ಲೇಪನವನ್ನ ಸಿಪ್ಪೆಯಂತೆ ತೆಗೆದು ನಿವಾರಿಸಿದಾಗ ಕೆಳಭಾಗದಲ್ಲಿ ಲಕ್ಷ್ಮೀ ದೇವಿಯ ಚಿತ್ರ ಬಿಂಬಿಸುವುದು ಗೋಚರವಾಗುತ್ತೆ. ಇದೆಲ್ಲದಕ್ಕಿಂತಲೂ ಅಚ್ಚರಿಯ ವಿಷಯ ಏನ್ ಗೊತ್ತಾ? ನೀವೇನಾದ್ರೂ ತಿರುಪತಿ ತಿಮ್ಮಪ್ಪನಿಗೆ ಹೋಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅನುಭವ ಹೇಗಿತ್ತಂತ. ಹಾಗೂ ವೆಂಕಟರಮಣ ಗೋವಿಂದ ಎಂದು ಕಮೆಂಟ್ ಮಾಡಿ. ವಿಷಯಕ್ಕೆ ಬರೋಣ. ಇನ್ನೊಂದು ಅಚ್ಚರಿಯ ವಿಷಯ ಏನ್ ಗೊತ್ತಾ? ಬಾಲಾಜಿಯ ಮುಂದೆ ಒಂದು ದೀಪ ಉರಿತಾ ಇದೆ. ಆಶ್ಚರ್ಯವೆಂಬಂತೆ ಈ ದೀಪದಲ್ಲಿ ಎಣ್ಣೆ ಅಥವಾ ತುಪ್ಪವನ್ನ ಹಾಕೋದಿಲ್ಲ. ಯಾರು ಮೊದಲು ಈ ದೀಪವನ್ನ ಯಾವಾಗ ಹಚ್ಚಿದ್ರು ಅನ್ನೋದು ಕೂಡ ಗೊತ್ತಾಗಿಲ್ಲ. ಇದ್ರ ಬಗ್ಗೆ ರಿಸರ್ಚ್ ಮಾಡಿದಾಗಲೂ ಕೂಡ ಆ ವ್ಯಕ್ತಿ ಯಾರು ಅನ್ನೋದೇ ಗೊತ್ತೇ ಆಗಿಲ್ವಂತೆ. ಇನ್ನು ಪಚ್ಚೆ ಹೆಸರಿನ ಕರ್ಪೂರವನ್ನ ಭಗವಾನ್ ಬಾಲಾಜಿಗೆ ಹಚ್ಚಲಾಗತ್ತೆ. ಈ ಕರ್ಪೂರದ ಬಗ್ಗೆ ಹೇಳೋದಾದ್ರೆ, ಈ ಕರ್ಪೂರವನ್ನ ಯಾವುದೋ ಒಂದು ಕಲ್ಲಿಗೆ ಹಾಕಿದ್ರೆ ಆ ಕಲ್ಲು ಸೀಳಿ ಬಿಡತ್ತೆ. ಆದ್ರೆ ಈ ಅದ್ಭುತವಾದ ಕರ್ಪೂರವನ್ನ ಬಾಲಾಜಿಯ ವಿಗ್ರಹದ ಮೇಲೆ ದಿನಾಲೂ ಹಚ್ಚಲಾಗತ್ತೆ. ಆದ್ರೆ ಇದುವರೆಗೂ ಯಾವುದೇ ಪರಿಣಾಮ ಬೀರಿಲ್ಲ. ಗರ್ಭಗುಡಿಯ ಮಧ್ಯಭಾಗದಲ್ಲಿ ಬಾಲಾಜಿ ನಿಂತಿರುವಂತೆ ಕಂಡು ಬಂದ್ರು ಹೊರಗಿನಿಂದ ನೋಡಿದ್ರೆ ಬಲಭಾಗದ ಮೂಲೆಯಲ್ಲಿ ನಿಂತಿರುವಂತೆ ತೋರತ್ತೆ. ಇದು ತಿರುಪತಿ ಬಾಲಾಜಿ ವಿಗ್ರಹದ ಅದ್ಭುತ ವಿಶೇಷವಾಗಿದೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ನೀವು ಭೇಟಿ ನೀಡಿದಾಗ ಈ ಎಲ್ಲಾ ರಹಸ್ಯಗಳು ಗಮನಿಸಿರಬಹುದು. ಆದ್ರೆ ಇದರ ಬಗ್ಗೆ ತಿಳಿದುಕೊಳ್ಳಲು ನಿಮಗೆ ಸಾಧ್ಯವಾಗಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ನಾವೇನ್ ಹೇಳುತ್ತಿದ್ದೀವಲ್ಲ ಅವೆಲ್ಲವನ್ನ ಗಮನವಿಟ್ಟು ನೋಡಿ. ಅವೆಲ್ಲವೂ ಕೂಡ ನಿಜವಾಗೇ ಇರುತ್ತೆ. ಇಲ್ಲಿ ದೇವಸ್ಥಾನದ ಬಲಭಾಗದಲ್ಲಿ ಒಂದು ಕೋಲನ್ನ ಇಡಲಾಗಿದೆ. ಈ ಕೋಲಿನಿಂದಲೇ ಬಾಲಾಜಿ ಅಂದ್ರೆ ವಿಷ್ಣುವಿಗೆ ಬಾಲ್ಯದಲ್ಲಿ ಹೊಡೆಯಲಾಗಿದೆ ಅಂತ ಹೇಳಲಾಗತ್ತೆ. ಈ ಕೋಲಿನಿಂದ ಭಗವಂತನ ಗಲ್ಲಕ್ಕೆ ಪೆಟ್ಟು ಬಿದ್ದಿದೆ. ಈ ಕಾರಣಕ್ಕಾಗಿ ಅವನ ಗಲ್ಲದ ಮೇಲೆ ಶ್ರೀಗಂಧದ ಪೇಸ್ಟ್ ಅನ್ನ ಪ್ರತಿದಿನ ಹಚ್ಚಲಾಗುತ್ತೆ. ಇನ್ನು ಈ ದೇವರ ರೂಪದಲ್ಲಿ ಲಕ್ಷ್ಮೀ ದೇವಿಯೂ ಸೇರಿದ್ದಾಳೆ ಎಂದು ಹೇಳಲಾಗತ್ತೆ. ಅದಕ್ಕಾಗಿಯೇ ಬಾಲಾಜಿ ಪುರುಷ ಮತ್ತು ಮಹಿಳೆಯರ ಬಟ್ಟೆಯನ್ನ ಧರಿಸಿದ್ದಾನೆ. ಜೊತೆಗೆ ಅದೇ ತರನಾಗಿ ಅಲಂಕಾರವನ್ನು ಕೂಡ ಮಾಡಲಾಗತ್ತೆ. ಬಾಲಾಜಿಯನ್ನ ಪ್ರತಿದಿನ ಕೆಳಗೆ ಧೋತಿ ಮತ್ತು ಮೇಲೆ ಸೀರೆಯಿಂದ ಅಲಂಕಾರ ಮಾಡಲಾಗತ್ತೆ. ಶ್ರೀ ವಿಷ್ಣುವು ತಿರುಪತಿಯಲ್ಲಿರುವ ಸ್ವಾಮಿ ಪುಷ್ಕರಣಿ ಕುಂಡದ ದಡದಲ್ಲಿ ಸ್ವಲ್ಪ ಕಾಲ ನೆಲೆಸಿದ್ದನು ಅಂತ ಹೇಳಲಾಗತ್ತೆ. ಇಂದಿಗೂ ಕೂಡ ಈ ಕುಂಡ ಅಸ್ತಿತ್ವದಲ್ಲಿ ಇದೆ. ಇದರ ನೀರಿನಿಂದಲೇ ದೇವಾಲಯದ ಪ್ರತಿಯೊಂದು ಕಾರ್ಯಗಳನ್ನ ಮಾಡಲಾಗತ್ತೆ. ಇಂದಿಗೂ ಕೂಡ ನೀವು ತಿರುಪತಿಯಲ್ಲಿ ಈ ಕುಂಡವನ್ನ ನೋಡಬಹುದು. ಇನ್ನು ತಿರುಪತಿಗೆ ನೈವೇದ್ಯವಾಗಿ ಅರ್ಪಿಸಲು ಬಳಸಲಾಗುವ ಹಾಲು, ಹೂವು, ಬೆಣ್ಣೆ, ತುಪ್ಪ ಮೊದಲಾದವುಗಳನ್ನ ತಿರುಮಲದಿಂದ 23 ಕಿಲೋಮೀಟರ್ ದೂರವಿರುವ ಗ್ರಾಮವೊಂದರಿಂದ ಶತಮಾನಗಳಿಂದ ತರಲಾಗ್ತಿದೆ. ಆ ಒಂದು ಗ್ರಾಮವನ್ನ ಬಿಟ್ರೆ ಬೇರೆ ಕಡೆಯಿಂದ ಯಾವುದನ್ನೂ ಕೂಡ ಒಂದು ಸಣ್ಣ ಕಡ್ಡಿಯನ್ನು ಕೂಡ ಬಳಸೋದಿಲ್ಲ. ಗರ್ಭಗುಡಿಯಲ್ಲಿ ದೇವರ ಪೂಜೆಗಾಗಿ ಬಳಸಲ್ಪಡುವ ಹೂಗಳನ್ನ ಅಲ್ಲಿಂದ ಹೊರಗೆ ತರೋದು. ಗರ್ಭಗುಡಿಯ ಹಿಂಭಾಗದಲ್ಲಿ ಚಿಕ್ಕ ಜಲಪಾತವೊಂದಿದ್ದು ಹೂಗಳನ್ನ ಅಲ್ಲಿಯೇ ಇಡಲಾಗತ್ತೆ, ಅಂದ್ರೆ ಹಾಕಲಾಗತ್ತೆ. ಅಚ್ಚರಿ ಏನಂದ್ರೆ ಸ್ವಾಮಿಯ ಪೂಜೆಗಾಗಿ ಉಪಯೋಗಿಸಿದ ಹೂಗಳನ್ನ ಸ್ವಾಮಿಯ ವಿಗ್ರಹದ ಹಿಂಭಾಗದ ನೀರಿನಲ್ಲಿ ಹಾಕಿದ ಬಳಿಕ ಪೂಜಾರಿಗಳು ಆ ದಿನವಿಡೀ ದೇವರ ವಿಗ್ರಹದ ಹಿಂಭಾಗವನ್ನ ನೋಡೋದೇ ಇಲ್ಲ. ಪವಾಡ ಎಂಬಂತೆ ಮಾರನೇ ದಿನ ಅಲ್ಲಿದ್ದ ಹೂಗಳು ಮಾಯವಾಗಿ ಬಿಡತ್ತೆ. ಅಲ್ಲದೆ ಪ್ರತಿದಿನ ಸರಿಸುಮಾರು 1.5 ಲಕ್ಷದಷ್ಟು ಲಡ್ಡುಗಳನ್ನ ತಯಾರು ಮಾಡಲಾಗತ್ತೆ. ಪ್ರತಿದಿನ ದೇವಸ್ಥಾನದಲ್ಲಿ 1.5 ಲಕ್ಷದಷ್ಟು ಲಡ್ಡುಗಳನ್ನ ಪ್ರಸಾದ ರೂಪದಲ್ಲಿ ಮಾರಾಟ ಮಾಡಲಾಗತ್ತೆ. ಹೀಗೆ ತಿರುಪತಿ ತಿಮ್ಮಪ್ಪನ ಗರ್ಭಗುಡಿಯಿಂದ ಹಿಡಿದು ಆ ಬೆಟ್ಟಗಳವರೆಗೂ ಅನೇಕ ರಹಸ್ಯಗಳನ್ನ ತನ್ನಲ್ಲಿ ಅಡಗಿಸಿಕೊಳ್ಳಿಸಿದೆ. ನೀವು ಕೂಡ ತಿರುಪತಿ ತಿಮ್ಮಪ್ಪನ ಬೆಟ್ಟಕ್ಕೆ ಹೋದಾಗ ಏನೆಲ್ಲ ಅನುಭವವಾಯಿತು, ಜೊತೆಗೆ ನಾವು ಹೇಳಿದಂತಹ ವಿಷಯಗಳು ನಿಮಗೇನಾದ್ರೂ ಗಮನಕ್ಕೆ ಬಂದಿದ್ದಾವ? ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ನಮ್ಮ ವಿಡಿಯೋಗೂ ಕೂಡ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.